ಬಹು ಬೇಡಿಕೆಯ ಪ್ರವಾಸಿ ತಾಣವಾದ ಪಹಲ್ಗಾಮ್ ಒಂದು ಸ್ವರ್ಗದಂತಹ ಪ್ರವಾಸಿ ತಾಣ. ಇಂತಹ ಜನ ಆಕರ್ಷಣೆಯ ಸ್ಥಳವನ್ನು ಭಯೋತ್ಪಾದಕರು ಭೂತದ ಪಟ್ಟಣದಂತೆ ಮಾಡಿದ್ದಾರೆ. ಇಂತಹ ಕ್ರಿಮಿಗಳನ್ನು ಸುಮ್ಮನೆ ಬಿಡಬಾರದು ಎಂದು ಖ್ಯಾತ ಮಕ್ಕಳ ತಜ್ಞ ಡಾಕ್ಟರ್ ಚಂದ್ರನಾಯ್ಕ್ ಹೇಳಿದರು. ನಗರದ ಮಕ್ಕಳ ಆಸ್ಪತ್ರೆಯಲ್ಲಿ ಅವರು ಮಾತನಾಡಿ, ಮಿನಿ ಸ್ವಿಟ್ಜರ್ಲೆಂಡ್ ಎಂದೇ ಕರೆಯಲ್ಪಡುವ ಪೈರಸನ್ ಹುಲ್ಲುಗಾವಲಿನಲ್ಲಿ ನಡೆದ ಭಯೋತ್ಪಾದಕ ದಾಳಿಯ ನಂತರ ಪ್ರವಾಸಿಗರು ಭಯಭೀತರಾಗಿದ್ದಾರೆ. ಪ್ರವಾಸಿಗರು ಮತ್ತು ಪ್ರವಾಸೋದ್ಯಮ ಸಂಬಂಧಿತ ಚಟುವಟಿಕೆಗಳು ತುಂಬಿ ತುಳುಕುತ್ತಿದ್ದ ಜಮ್ಮು ಕಾಶ್ಮೀರ ನೆಚ್ಚಿನ ಪ್ರವಾಸಿ ತಾಣ ಕಳೆದ ಮಂಗಳವಾರ ನಡೆದ ಭಯೋತ್ಪಾದಕ ದಾಳಿಗೆ ಪುಲ್ವಾಮ ಅಕ್ಷರಶಃ ನುಲಿಗಿ ಹೋಗಿದೆ. ಕನಿಷ್ಠ 26 ಜನರು ಮೃತಪಟ್ಟ ಭೂಲೋಕದ ಸ್ವರ್ಗದಂತಹ ಪ್ರದೇಶ ಈಗ ನಿರಾವ ಮೌನವಾಗಿದೆ. ಇಂತಹ ಭಯೋತ್ಪಾದಕರಿಗೆ ಚಂದ್ರನಾಯ್ಕ್ ಏನ್ ಹೇಳ್ತಾರೆ ಬನ್ನಿ ಕೇಳೋಣ. ಈ ನೆನೆ ನಡೆದ ಪಹಲ್ಗಾಮ್ ಉಗ್ರ ಕೃತ್ಯದಲ್ಲಿ ನೊಂದವರ ಕುಟುಂಬಗಳಿಗೆ, ನೊಂದವರ ಆತ್ಮಕ್ಕೆ ಶಾಂತಿಯನ್ನು, ನನ್ನ ಸಂತಾಪವನ್ನು ಸೂಚಿಸುತ್ತೇನೆ. ನಾನು ಇದೇ ಕರೆಕ್ಟಾಗಿ ಒಂದು ವರ್ಷದ ಹಿಂದೆ ನಾನು ಕಾಶ್ಮೀರಕ್ಕೆ ಹೋಗಿದ್ದೆ. ಅದೇ ಜಾಗ ಹೋಗಿದ್ದೆ, ತೇಜಾಪುರ ವ್ಯಾಲಿ ಅಂತೇಳಿ. ಅದನ್ನು ದಾಟಿ ಮುಂದೆ ಹೋದರೆ ಪಹಲ್ಗಾಮ್ ವ್ಯಾಲಿ ಸಿಗುತ್ತೆ. ಪಹಲ್ಗಾಮಿಂದ ಮುಂದೆ ಹೋದರೆ ಕೊನೆಯ ಬಾರ್ಡರಲ್ಲಿ ಒಂದು ಹಿಮಪಾತ ಅಂತ ಇರೋ ವ್ಯಾಲಿ ಸಿಗುತ್ತೆ. ಅಲ್ಲಿಂದ ನದಿ ಸ್ಟಾರ್ಟ್ ಆಗ್ತದೆ. ಇದು ಆ ಜಾಗದಲ್ಲಿ ನಾವು ನಿರ್ಭಯತೆ